ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯಾರಿಗೆ ನಮಸ್ಕಾರ ಮಾಡಬಾರದು, ಯಾರಿಗೆ ನಮಸ್ಕಾರ ಮಾಡಬೇಕು ಅಂದ್ರು. ನಿನ್ನೆ ಎಲ್ಲ ಯಾರಿಗೆ ನಮಸ್ಕಾರ ಮಾಡಬೇಕು ಅನ್ನೋದರ ಬಗ್ಗೆ ಹೇಳಿದ್ರು. 6ನೇ ಶ್ಲೋಕದಲ್ಲಿ ಹೀಗಿತ್ತು: ತೇ ಪೂಜ್ಯಾಹ ತೇ ನಮಸ್ಕಾರ್ಯಾಹ ಸತತಂ ಪಿತರೋ ಯಥಾ. ಯಾರು ಜ್ಞಾನಿಗಳಿಗೆ ಗೌರವಿಸ್ತಾರೆ, ಜ್ಞಾನಿಗಳಲ್ಲಿ ಆನಂದದಿಂದ ಇರ್ತಾರೆ, ತೇಷು ಶಾಂತೇಷು ತದ್ರಾಷ್ಟ್ರಂ ಸರ್ವಮೇವ ವಿರಾಜತೆ. ಜ್ಞಾನಿಗಳು ಆರಾಮವಾಗಿದ್ರೆ ಜಗತ್ತು ಆರಾಮವಾಗಿರುತ್ತೆ. ಜ್ಞಾನಿಗಳು ಒಂದು ರಾಷ್ಟ್ರದಲ್ಲಿ ನಲುಗುತ್ತಾ ಇದ್ದಾರೆ ಅಂದ್ರೆ ಆ ರಾಷ್ಟ್ರ ಆರಾಮವಾಗಿ ಇರೋದಿಲ್ಲ. ನೀವು ಪಕ್ಕದ ರಾಷ್ಟ್ರವನ್ನು ನೋಡಬಹುದು. ಈಚೆಯ ರಾಷ್ಟ್ರವನ್ನು ನೋಡಬಹುದು. ಬಾಂಗ್ಲಾ ಆಗಲಿ ಪಾಕಿಸ್ತಾನ ಆಗಲಿ ಏನು ಸುಖವಾಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ? ಇಲ್ಲಿಯವರೆಲ್ಲ ಹಾಗೆ ಅನ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಯಾವುದೇ ತರಹದ ವಿದ್ವಾಂಸರಿಗೆ ಬೆಲೆ ಇಲ್ಲ. ಅದು ಕೇವಲ ವೇದಾಂತ ಅಂತ ಅಲ್ಲ, ಯಾವುದೇ ತರಹದ ಶಾಸ್ತ್ರದವರಿಗೆ ಅಲ್ಲಿ ಬೆಲೆ ಇಲ್ಲ. ನಮ್ಮ ಬಾಂಗ್ಲಾ ಆಗಿರಬಹುದು, ಈಚೆ ಪಾಕಿಸ್ತಾನ ಆಗಿರಬಹುದು, ಆಚೆ ಅಫ್ಘಾನಿಸ್ತಾನ ಆಗಿರಬಹುದು, ಸೋಮಾಲಿಯಾ ಆಗಿರಬಹುದು, ಯಾವುದೇ ದೇಶ ಎಲ್ಲಿ ಜ್ಞಾನಿಗಳು ನೆಮ್ಮದಿಯಿಂದ ಇರ್ಲಿಕ್ಕಾಗೋದಿಲ್ಲ ಆ ರಾಷ್ಟ್ರ ಸುಖ ಸಮೃದ್ಧಿಯಿಂದ ಕೂಡಿರೋಲ್ಲ. ಅದರಿಂದಾಗಿ ರಾಜರು ಮೊದಲು ಜ್ಞಾನಿಗಳಿಗೆ ಗೌರವ ಕೊಡಬೇಕು. ನಾನು ನಿನ್ನೆ ಜರ್ಮನಿ ಯಾವ ರೀತಿ ನಾಶವಾಯಿತು ಒಂದು ಕಾಲದಲ್ಲಿ ಅನ್ನೋದನ್ನ ಹೇಳಿದೆ. ಯಹೂದ್ಯ ವಿದ್ವಾಂಸರನ್ನ ಓಡಿಸಿ ಅವರು ಕಂಡುಹಿಡಿದ ಒಂದು ವಿಧಾನಗಳಿಂದ ಅವರು ಎಲ್ಲವನ್ನ ಕಳ್ಕೊಂಡ್ರು. ಆದ್ದರಿಂದ ಜ್ಞಾನಿಗಳು ಎಲ್ಲಿ ನೆಮ್ಮದಿಯಿಂದ ಇರ್ತಾರೋ ಆ ರಾಷ್ಟ್ರ ಸಮೃದ್ಧವಾಗುತ್ತೆ. ತೇಷು ಶಾಂತೇಷು ತದ್ರಾಷ್ಟ್ರಂ ಸರ್ವಮೇವ ವಿರಾಜತೆ ಅನ್ನೋದು ಮಹಾಭಾರತದ ಮಾತು. ಒಂದು ರಾಷ್ಟ್ರ ಬೆಳೆಯೋದು ಅಂದ್ರೆ ಹೇಗೆ ಅಂದ್ರೆ ಇವರೆಲ್ಲ ಏನು ಹೇಳ್ತಾರೆ, ಇದು ಡೆವಲಪ್ ಆಗಬೇಕು ಅಂತ, ಏನು ನಾಗರಿಕತೆ ಡೆವಲಪ್ ಆಗಬೇಕು. ಅದು ಡೆವಲಪ್ಮೆಂಟ್ ಆಫ್ ಸೊಸೈಟಿ ಅಂತಂದ್ರೆ ಅದು ಮಿಷನರಿ ಮೂಲಕ ಅಂತ ಎಲ್ಲರ ಕಲ್ಪನೆ. ವಾಸ್ತವವಾಗಿ ಹಾಗಿಲ್ಲ ಅಂತ. ಕಮ್ಯುನಿಸ್ಟ್ ರಾಷ್ಟ್ರಗಳೆಲ್ಲ ಬಿದ್ದದ್ದು ಅದಕ್ಕೆ. ಅವರ ಪೂರ್ವಜರು ಏನು ಜ್ಞಾನದ ಪರಂಪರೆಯನ್ನು ಇಟ್ಟುಕೊಂಡಿದ್ರು ಅದೆಲ್ಲ ಇವತ್ತು ಇಲ್ಲ ಆಗಿದೆ. ರಷ್ಯನ್ ಸೋವಿಯತ್ ಯೂನಿಯನ್ ಒಂದು ಹಂತದಲ್ಲಿ ಲೆನಿನ್ನ ಪ್ರತಿಮೆಯನ್ನ ಒಡೆದು ತುಳಿದು ಪುಡಿ ಮಾಡಿದ್ರು. ಯಾಕೆ? ಆ ಲೆನಿನ್ ಗ್ರಾಡನ ಆ ಗ್ರಾಮದ ಹೆಸರನ್ನೇ ಬದಲಾಯಿಸಿದ್ರು. ಯಾವ ಜನತೆ ಲೆನಿನ್ ಗ್ರಾಡ್ ಅಂತ ಒಂದು ಗ್ರಾಮವನ್ನ ಕಟ್ಟಿತ್ತೋ ಅದನ್ನೇ ಹಾಳು ಮಾಡಿ ಹಾಕಿದ್ರು. ಯಾಕೆ ಅಂದ್ರೆ ಜಾರ್ ದೊರೆಗಳದ್ದು ತಪ್ಪಿತ್ತು, ರಷ್ಯಾ ದೇಶದ್ದು. ಅದನ್ನ ಪ್ರತಿಭಟನೆ ಮಾಡಿ ಕಮ್ಯುನಿಸಂ ಬಂದದ್ದು. ಆದರೆ ಅವರು ಕೂಡ ಸರಿಯಾಗಿಲ್ಲ. ಆದ್ದರಿಂದ ಇವತ್ತು ಬೇರೆಯದೇ ಆದ ಒಂದು ಪ್ರಭಾವಲಯವನ್ನ ಅವರು ನಿರ್ಮಾಣ ಮಾಡಿಕೊಳ್ಬೇಕಾಯ್ತು ರಷ್ಯನ್ನರು. ಇದೇ ಕಥೆ ಚೀನಾದವ್ರದ್ದು ಕೂಡ. ಬೌದ್ಧರನ್ನ ಧಿಕ್ಕರಿಸಿದ್ರು. ಈಗ ಅಲ್ಲಿ ಏನ್ ನಡೀತಾ ಇದೆ ಅಂತ ಅನ್ನೋದೇ ಯಾರಿಗೂ ಗೊತ್ತಿಲ್ಲ.
ಮನೆಯಲ್ಲಿ ಕೊಳೆ ಇರಬಹುದು, ನಮ್ಮ ಮನೆಯಲ್ಲಿ ಕೊಳೆ ಇರಬಹುದು, ಹಳೆಯ ಮನೆ ಕೊಳೆ ಆಗತ್ತೆ, ಅದನ್ನು ರಿಪೇರಿ ಮಾಡಬೇಕು ಅಥವಾ ಒರೆಸ್ಬೇಕೇ ವಿನಃ ಮನೆಯನ್ನೇ ಬಿಟ್ಟು ಬಂದ್ಬಿಟ್ರೆ ಗತಿ ಏನು? ಬಹಳ ಜನ ಹಾಗೆ ಮಾಡಿದರು. ಒಬ್ರು ಸನ್ಯಾಸಿಗಳು ಪೀಠ ಬಿಟ್ರು. ಯಾಕೆ ಅಂತ ಕೇಳಿದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಬೆಟ್ಟು ಮಾಡ್ತಾ ಇದ್ರು. ಅವ್ರನ್ನ ಕಂಡಾಗ ಬಹಳ ಜನರಿಗೆ ನಮ್ಮಲ್ಲಿ ಹಾಗೆ ಅನ್ನಿಸಿತು. ನಮ್ಮ ಮನೆಯನ್ನ ಕ್ಲೀನ್ ಮಾಡಬೇಕಾದ್ರೆ ನಾವು ಚಪ್ಪಲಿ ಹಾಕೊಳ್ಬೇಕು ಅಂತ ಇಟ್ಕೊಳ್ಳೋಣ. ತೀರಾ ಕ್ಲೀನ್ ಆಗಿ ಕೊಳೆ ಬಿದ್ದಿರುತ್ತೆ ಅಂದ್ರೆ ಚಪ್ಪಲಿ ಹಾಕೊಂಡು ಕ್ಲೀನ್ ಮಾಡಬೇಕು. ಮನೆ ಬಿಟ್ಟು ಹೊಟ್ಟೋದ್ರ ಗತಿ ಏನು? ಕ್ಲೀನ್ ಆಗತ್ತೆ ಅನ್ನೋದು ಅಲ್ಲಿ ಇದ್ದುಕೊಂಡೆ, ಆ ವ್ಯವಸ್ಥೆಯ ಒಳಗಡೆ ಇದ್ದುಕೊಂಡೇ ಅದನ್ನು ಕ್ಲೀನ್ ಮಾಡಬೇಕೇ ವಿನಃ ಅದು ಬಿಟ್ಟು ಹೊರಗಡೆ ಬಂದ್ಬಿಟ್ರೆ ಅಲ್ಲ. ಅದೇ ತರಹದ ಎಚ್ಚರ ನಮಗಿರಬೇಕು. ನಮ್ಮ ಹಳೆಯದ್ದು ಅಂತ ಏನಿದೆ ಅದರಲ್ಲಿ ಸಣ್ಣ ಪುಟ್ಟ ದೋಷಗಳಿರುತ್ತೆ. ಅದನ್ನ ಸಣ್ಣ ಪುಟ್ಟ ದೋಷ ಇರೋದಕ್ಕೆ ತೊರೆದು ಹೊಸದ ಕಡೆಗೆ ಅಂತ ಹೋದ್ರೆ ಅಲ್ಲಿರೋ ಲೋಪ ಮುಂದೆ ನಮ್ಮ ಕಣ್ಣಿಗೆ ಬೀಳಬಹುದು. ಅಥವಾ ರೇಜಿಗೆ ಆಗಿ ಮತ್ತೆ ವಾಪಸ್ ಬರ್ಲಿಕ್ಕಾಗಲ್ಲ, ಅಲ್ಲೇ ಇರ್ಲಿಕ್ಕಾಗಲ್ಲ, ಈ ತರಹ ಆಗತ್ತೆ. ಅದರಿಂದಾಗಿ ಹಳೆಯದ್ದು ಅಂತ ಏನಿದೆ ಅಲ್ಲಿರುವ ಲೋಪಗಳನ್ನು ಪರಿಹಾರ ಮಾಡಬೇಕು ಅಷ್ಟೇ. ಅದರಿಂದ ಜ್ಞಾನಿಗಳ, ವಿಶೇಷತಃ ಪೂರ್ವಜ ಜ್ಞಾನಿಗಳ ರಕ್ಷಣೆ ರಾಜನಿಗೆ ಬೇಕು, ವಿಶೇಷತಃ ಶಾಸ್ತ್ರಜ್ಞಾನಿಗಳದ್ದು. ಇಷ್ಟರೊಂದಿಗೆ ಯಾರಿಗಲ್ಲ ಅಂತ ಹೇಳ್ತಾರೆ. ಯಾರಿಗೆ ನಮಸ್ಕಾರ ಮಾಡಬಾರದು? ಯಾರನ್ನ ಹೇಗಿಟ್ಟುಕೊಳ್ಳಬೇಕು ಅಂತ ನಿರೂಪಣೆ ಮಾಡ್ತಾರೆ. ಅದನ್ನು ನಾವು ಒಂದೊಂದಾಗಿ ನೋಡೋಣ. ಆಭಿಚಾರೈರುಪಾಯೈಶ್ಚ ಹರೇಯುರ್ಬಲ ತೇಜಸಿ ನಿಶೇಷಂ ಕುಪಿತಾ ಕುರ್ಯುಃ ಉಗ್ರಾಹ ಸತ್ಯಪರಾಕ್ರಮಾಃ. ಜ್ಞಾನಿಗಳಿಲ್ಲದಿದ್ದರೆ ಏನ್ ಮಾಡ್ತಾರೆ? ಅಭಿಚಾರ ಮಾಡಿಸ್ತಾರೆ. ಅಭಿಚಾರ ಅಂದ್ರೆ ಒಂದು ಕಾಲದ ಮಾಟ, ಈಗ ಬುದ್ಧಿಮೋಹ. ಬೇರೆ ಬೇರೆ ಉಪಾಯಗಳನ್ನು ಮಾಡಿ ನಿಮ್ಮ ಬಲವನ್ನು, ತೇಜಸ್ಸನ್ನು ಅಪಹರಿಸ್ತಾರೆ. ಅವರು ಮುನಿದರೆ ನಮಗೆ ಉಪಾಯಗಳೇ ಹೊಳೆಯೋದಿಲ್ಲ. ನಾಂತಮೇತಾಂ ನ ಪ್ರಪಶ್ಯಾಮಿ ನದಿಶ್ಚಾಪ್ಯಪಾವೃತಾ ಕುಪಿತಾ ಸಮುದೀರ್ಯಂತೆ ದಾವೇಶು ಅಗ್ನಿಶಿಖಾ ಇವಾ. ಅವರೇನಾದರೂ ಮುನಿದರೆ ಅದು ಮುಗಿಯೋದೇ ಇಲ್ಲ. ನ ದಿಶಶ್ಚಾಪಿ ಅಪಾವೃತಾ, ದಿಕ್ಕುಗಳು ಅವರು ಮುನಿದರೆ ನಾವು ಯಾವ ದಿಕ್ಕುಗಳಿಗೆ ಹೋಗೋದು? ಎಲ್ಲಿಗೆ ಹೋದ್ರೂ ಅವರು ಶಾಪ ಬೆನ್ನಟ್ಟತ್ತೆ. ಏಕೆಂದ್ರೆ ಜ್ಞಾನಿಗಳನ್ನ ಕಾದಿರಿಸಿದರೆ, ಜ್ಞಾನಿಗಳನ್ನ ಕಾಡಿದರೆ ಏನಾಗತ್ತೆ? ನಮ್ಮ ಬುದ್ಧಿ ನಾಶ ಆಗತ್ತೆ. ಸಮಸ್ಯೆ. ಜ್ಞಾನಿಗಳನ್ನು ಕಾಡಿದ್ರೆ ಏನಾಗತ್ತೆ? ನಮ್ಮ ಬುದ್ಧಿ ನಾಶ ಆಗತ್ತೆ. ನಮ್ಮ ಬುದ್ಧಿ ನಾಶ ಆದ್ರೆ ನಾವು ಎಲ್ಲಿಗೆ ಹೋದ್ರೇನು? ಈ ಒಳಗಿನಿಂದ ಬುದ್ಧಿಯೇ ಸರಿಗಿಲ್ದೆ ಹೋದ್ರೆ ಎಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೂ ಆಗಲ್ಲ. ನಮ್ಮಿಂದ ನಾವು ತಪ್ಪಿಸ್ಕೊಳ್ಳಿಕ್ಕಾಗತ್ತಾ? ನಾವು ಜ್ಞಾನಹೀನರಾದರೆ ಎಲ್ಲಿಗೆ ಹೋದ್ರೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ನಮ್ಮಿಂದ. ಯಾಕಂದ್ರೆ ನಾವೇ ದೊಡ್ಡ ಸಮಸ್ಯೆ. ಹೀಗೆಲ್ಲ ಆಗತ್ತೆ. ಕುಪಿತಾ ಸಮುದೀರ್ಯಂತೆ ದಾವೇಚು ಅಗ್ನಿಶಿಖಾ ಇವ. ಜ್ಞಾನವಿಲ್ಲದಿದ್ದರೆ ಕಾಳ್ಗಿಚ್ಚಿನಲ್ಲಿ ಜ್ವಾಲೆಗಳು ಉರಿಯುವ ಹಾಗೆ, ಮರಗಳು ಸುಡುವ ಹಾಗೆ ನಾವು ಹೊರಟು ಹೋಗ್ತೇವೆ. ಬಿಭ್ಯತ್ತೇತಾಂ ತಾಹಸಿಕಾ ಗುಣಾಸ್ತೇತಾಮತೀವಹಿ ಕೂಪಾ ಇವ ತೃಣಚ್ಛನ್ನಾಃ ನಿಗೂಢಾದ್ಯೌರಿವಾಂಬುದೈಃ. ನೋಡಿ, ಬಿಭ್ಯತ್ತೇತಾಂ ಸಾಹಸಿಕಾ, ಜ್ಞಾನಿಗಳ ಜೊತೆಗೆ ಸಾಹಸ ಮಾಡುವವರು ಬೆದರುತ್ತಾರೆ. ಸಾಹಸ ಅಂತಂದ್ರೆ ಕೂಡಲೇ, ಸಾಹಸಿಕ ಅಂತಂದ್ರೆ ಕೂಡಲೇ ಮಾಡಿಬಿಡೋದು. ಅಂದ್ರೆ
ಸಾಹಸ ಅಂತಂದ್ರೆ ದುಡುಕು ಅಂತ ಅರ್ಥ. ಅಡ್ವೆಂಚರ್ ಅಂದ್ರೂ ಅದೇ ಅರ್ಥ. ದುಡುಕಿ ಏನೋ ಒಂದು ಮಾಡ್ಬಿಡೋದು, ಏನು ಮಾಡ್ತೀವಿ ಅಂತ ಭರವಸೆಯಲ್ಲಿ. ಆ ಸಾಹಸ ಏನಿದೆ ಅದನ್ನು ಮಾಡುವವರು ಬಿಭ್ಯತಿ, ಜ್ಞಾನಿಗಳಿಗೆ ಹೆದರುತ್ತಾರೆ. ಕೂಪ ಇವ ತೃಣಚ್ಛನ್ನಾಹ, ಜ್ಞಾನಿಗಳು ಹುಲ್ಲು ಮುಚ್ಚಿದ ಬಾವಿಯ ಹಾಗೆ, ಕಾಲಿಟ್ರೆ ಕೆಳಗಡೆ ಬೀಳೋದೆ. ಪ್ರಸಹ್ಯ ಕಾರಿಣಕ್ಕೇಚಿತ್ ಕಾರ್ಪಣ್ಯ ಮೃದವೋಪರೇ ಮಾನ್ಯಾಸ್ತೇಷಾಂ ಸಾಧವೋ ಯೇ ನ ನಿಂದ್ಯಾಶ್ಚಾಪ್ಯ ಸಾಧವಃ. ಅಸಜ್ಜನರಿದ್ದಾರೆ. ಪ್ರಸಹ್ಯಕಾರಿಣಃ, ಪ್ರಸಹ್ಯಕಾರಿನ್ ಅಂತಂದ್ರೆ ನಮ್ಮನ್ನ ಬೆದರಿಸಿ ಕೆಲಸ ಮಾಡುವವರು ಪ್ರಸಹ್ಯಕಾರಿಗಳು. ಅಂದ್ರೆ ಪಾಯಿಂಟ್ ಬ್ಲ್ಯಾಕ್ ರೇಂಜಿನಲ್ಲಿ ಗನ್ನಿಟ್ಟು ಕೆಲಸ ಮಾಡಿಸುವವರು ಪ್ರಸಹ್ಯಕಾರಿಗಳು ಅಂತ ಅವರು ಇದ್ದಾರೆ. ಕಾರ್ಪಣ್ಯ ಮೃದವೋಪರೇ, ಅಂಗಲಾಚಿ ಬೆನ್ನು ಬಿದ್ದು ಬೇಸ್ತು ಬೀಳಿಸಿ ಕೆಲಸ ಮಾಡಿಸುವವರು ಅವರು ಇದ್ದಾರೆ ಲೋಕದಲ್ಲಿ. ಇಂತಹ ಅಸಾಧುಗಳನ್ನು ನಾವು ನಿಂದನೆ ಮಾಡಿ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಜ್ಞಾನದಿಂದ ನಾವು ಅವರನ್ನು ಗೆಲ್ಲಬೇಕಿರುತ್ತೆ. ಈಗ ಮಾಫಿಯಾಗಳಿದೆ, ಮಾಫಿಯಾವನ್ನು ಗೆಲ್ಲುವ ಬಗೆ ಹೇಗೆ? 1000 ಮಾಫಿಯಾ ಇದೆ, ನೀವು ಹೆಂಗೆ ಗೆಲ್ತೀರಾ? ವೈರಾಗ್ಯದಿಂದ, ಜ್ಞಾನದಿಂದ. ಇದು ಎರಡು ಬಿಟ್ರೆ ಬೇರೆ ದಾರಿ ಇಲ್ಲ. ಎಜುಕೇಶನ್ ಮಾಫಿಯಾವನ್ನು ನೀವು ಹೇಗೆ ಗೆಲ್ಲಬೇಕು? ಸಂಘಟಿತವಾಗಿ ಜ್ಞಾನದಿಂದ ಗೆಲ್ಲಬೇಕು. ಮಾರ್ಕೆಟಿನಲ್ಲಿ ಒಂದು ಮಾಫಿಯಾ ಇರುತ್ತೆ, ಅವರು ಸುಂತ ಟೊಮೆಟೊ ಬೆಲೆ ಏರಿಸ್ತಾರೆ, ನೀವು ಟೊಮೆಟೊ ಬಳಕೆ ಕಡಿಮೆ ಮಾಡಿ, ಮುಗೀತು. ಏನು ಮಾಡ್ತಾರೆ ಅವರು? ಈರುಳ್ಳಿ ಬೆಲೆ ಸುಂತ ಇರುತ್ತೆ, ಈರುಳ್ಳಿ ತಿನ್ಬೇಡಿ, ನಿಗ್ರಹ. ಇಂದ್ರಿಯ ನಿಗ್ರಹ ಅನ್ನೋದು ಎಲ್ಲ ಮಾಫಿಯಾಗಳನ್ನು ಮಟ್ಟ ಹಾಕಿಬಿಡುತ್ತೆ. ಅದನ್ನು ಸಂಘಟಿತವಾಗಿ ಮಾಡಬೇಕಷ್ಟೆ, ಆರ್ಗನೈಸ್ಡ್ ಆಗಿ ಮಾಡಬೇಕು. ಮಾಫಿಯಾ ಈಸ್ ಆನ್ ಆರ್ಗನೈಸೇಷನ್. ಅದೊಂದು ಮಾಫಿಯಾ ಅನ್ನೋದೇನಿದೆ ಒಂದು ಆರ್ಗನೈಸ್ಡ್ ಆಗಿ ಮಾಡುವ. ಆರ್ಗನೈಸ್ಡ್ ಕ್ರೈಮ್ ಈಸ್ ಮಾಫಿಯಾ. ಅದು ಮಾಫಿಯಾ ಅನ್ನೋದು ಇಟಾಲಿಯನ್ ಶಬ್ದ. ಅದು ಮೊದಲು ಅವರು ಶುರು ಮಾಡಿದ್ದು ಆರ್ಗನೈಸ್ಡ್ ಕ್ರೈಮ್. ಆ ಆರ್ಗನೈಸ್ಡ್ ಕ್ರೈಮ್ ಅನ್ನ ನೀವು ಓವರ್ಕಮ್ ಮಾಡಲಿಕ್ಕೆ ನಿಮ್ಮ ವೈರಾಗ್ಯ ಮತ್ತು ಜ್ಞಾನ ಬೇಕಷ್ಟೇ ವಿನಃ ಎಷ್ಟೇ ಪೊಲೀಸ್ ಫೋರ್ಸ್ ಇದ್ರೂ ಸಾಧ್ಯ ಆಗೋದಿಲ್ಲ. ಇವರೆಲ್ಲ ಏನ್ ಮಾಡ್ತಾರೆ, ವಿಶೇಷತಃ ಈ ಅವಿವೇಕಿಗಳು, ಅವ್ರ ನಾಯಕ. ನಾನು ಫಿಲಂನವರು ಅಂದ್ರೆ ತಂತ್ರಜ್ಞರೆಲ್ಲ ಅಲ್ಲ, ಆ ಕಥೆ ಬರೆಯುವವರು ಹೇಳಿದ್ದು. ತಂತ್ರಜ್ಞರು ಪಾಪ ಏನ್ ಮಾಡ್ತಾರೆ? ಕಥೆ ಬರೆಯುವವರು. ನಾನು ಹೇಳ್ತಾ ಇರೋದು ಒಬ್ಬ ನಾಯಕ, ಅವನು ಮಾಫಿಯಾ ವಿರುದ್ಧ ಹೋರಾಡದ, ಗೆದ್ದ ಅಂತ ತೋರಿಸ್ತಾರೆ. ದಟ್ಟತನ ಅದು. ಹಾಗಾಗಲ್ಲ. ವೈರಾಗ್ಯದಿಂದ, ಒಳಗಡೆಯ ವೈರಾಗ್ಯದಿಂದ ಗೆಲ್ಬೇಕೇ ವಿನಃ ಹೊರಗಡೆಯಿಂದ ಆಗಲ್ಲ. ಅದು ಒಳಗಡೆಯ ಜ್ಞಾನದಿಂದ ಗೆಲ್ಬೇಕೇ ವಿನಃ ಆಗಲ್ಲ. ಇಂದ್ರಿಯ ನಿಗ್ರಹದಿಂದ ಗೆಲ್ಬೇಕೇ ವಿನಃ ಬೇರೆದ್ರಲ್ಲಿ ಆಗಲ್ಲ ಅದು. ಸೊ ಮಾಫಿಯಾವನ್ನು ನೀವು ಗೆಲ್ಲಬೇಕು ಅಂದ್ರೆ ಇಂದ್ರಿಯ ನಿಗ್ರಹ ಬೇಕು, ವಸ್ತುಗಳ ಮಿತಿಯ ಅರಿವು ಬೇಕು, ಹಂಗೆ ಸಂಘಟಿತವಾಗಬೇಕು. ಸಂಘಟಿತ ಆಗಬೇಕು. ಹೇಗಾಗಬೇಕು? ಮಹಾಭಾರತ ರಾಮಾಯಣಾದಿಗಳ ಚಿಂತನೆಯಿಂದ ಆಗಬೇಕು, ಬೇರೆದರಿಂದ ಅಲ್ಲ. ಪುರಂದರದಾಸರು ಮಾಡಿದ್ರಲ್ಲ ಹಾಡನ್ನು ಬಳಸ್ಕೊಂಡ್ರು ಅವರು. ನೋಡಿ, ಸುಮ್ಮನೆ ಯೋಚನೆ ಮಾಡಿ. ಅವರು ದೊಡ್ಡ ಮಾಫಿಯಾಗೆ, ದೊಡ್ಡ ಉತ್ಪಾತಕ್ಕೆ, ದೊಡ್ಡ ಯುದ್ಧದ ನಂತರದ ಪರಿಣಾಮಕ್ಕೆ ಅವರು ಬಳಸಿದ್ದು ಚಿಟಿಕೆ, ತಾಳ, ತಂಬೂರಿ, ಬರಿಗಾಲಲ್ಲಿ ಬೀದಿ ಬೀದಿ ತಿರುಗುದು, ಮುಗೀತು. ಬಹಳ ದೊಡ್ಡ ಕ್ರೈಮ್ ಅನ್ನ ನೀವು ಸೋಲಿಸಬೇಕು ಅಂದ್ರೆ ಸಿಂಪಲ್ ಆಗಿರುವ ದಾರಿ ಇರಬೇಕು. ಅದು ಜ್ಞಾನದ ಮಹತ್ವ. ನಾವೀಗ ಏನ್ ಮಾಡ್ತಾ ಇಲ್ಲ, ಏನ್ ಮಾಡ್ತಾ ಇದೀವಿ ಗೊತ್ತಾಯ್ತಾ? ನಾವೆಲ್ಲ ಎಲ್ಲಿ ತಪ್ಪಿ ಬಿದ್ದಿದ್ದೇವೆ?
ನಮಗೆ ಯಾಕೆ ಮಾಫಿಯಾಗಳನ್ನು ಮುರಿಲಿಕ್ಕೆ ಆಗ್ತಾ ಇಲ್ಲ? ಈ ತರಹ ಎಲ್ಲ ನಾವು ನೋಡಬೇಕು. ಮಹಾಭಾರತದಲ್ಲಿ ಅದು ಬಿಭ್ಯತ್ತೇಷಾಂ ಸಾಹಸಿಕ ಗುಣಾಸ್ತೇಷಾಮತೀವಹಿ. ಅದರಿಂದಾಗಿ ನನಿಂದ್ಯಾಶ್ಚಾಪ್ಯ ಸಾಧವ, ಅಸಾಧುಗಳನ್ನು ನಿಂದಿಸಬೇಡಿ. ನಾವು ಸರಿಯಾಗ್ಬಿಟ್ರೆ ಅವರು ಸರಿಯಾಗಲೇಬೇಕು, ಅಸಹಾಯಕರಾಗಬೇಕು. ಸಂತಿ ಚೈಷಾಮಠಿ ಅಧಿಚಠಾಹ ತಥಾ ಚಾನ್ಯೇ ತಪಸ್ವಿನಃ. ಇದಕ್ಕೆ ಇನ್ನೊಂದರ್ಥ ಮಾಡ್ತಾರೆ, ಅದು ಇನ್ನೊಂದರ್ಥ ಬಿಡೋಣ. ಜ್ಞಾನಿಗಳು ಏನಿದ್ದಾರೆ ಆ ವರ್ಗದಲ್ಲಿ, ನಾವು ಎದುರಿಸಬೇಕಾದವರಲ್ಲಿ, ಜ್ಞಾನಿಗಳಿಂದ ಬಲ ಪಡೆದು ಎದುರಿಸಬೇಕಾದವರಲ್ಲಿ ಅತಿಶಠಾಹ, ಅತ್ಯಂತ ಧೂರ್ತರಿರ್ತಾರೆ, ಅವ್ರನ್ನ ಎದುರಿಸಬೇಕು. ಇನ್ನು ಕೆಲವರು ತಪಸ್ವಿನಃ, ಒಳ್ಳೆಯ ಯೋಚನಾ ಶಕ್ತಿ ಇರುವವರಿರ್ತಾರೆ. ನಿಮ್ಮನ್ನ ಕ್ರಮಬದ್ಧವಾಗಿ ಮರಳುಗೊಳಿಸೋದು ಗೊತ್ತವರಿಗೆ, ಅಂಥವರು ಇರ್ತಾರೆ. ಅವ್ರನ್ನೆಲ್ಲ ಗೆಲ್ಲಬೇಕು. ಕೃಷಿಗೋ ರಕ್ಷಮಪ್ಯನ್ಯೇ ಭೈಕ್ಷಮನ್ಯೇ ಪ್ರತಿಷ್ಠಿತಾ ಚೋರಾಶ್ಚಾನ್ಯೇ ಭೃತಾಶ್ಚಾನ್ಯೇ ತಥಾನ್ಯೇ ನಟನರ್ತಕಾ. ಕೆಲವರು ಅಸಾಧುಗಳು, ಹೊಲವನ್ನು ಉತ್ತುಕೊಂಡು ಗೋವುಗಳನ್ನು ಕಾಪಿಟ್ಟುಕೊಂಡು ಇರ್ತಾರೆ. ಕೆಲವರು ಭಿಕ್ಷೆ ಬೇಡುವವರು ಇರಬಹುದು, ಕಳ್ಳರಿರ್ತಾರೆ, ಸಂಬಳಕ್ಕೆ ಕೆಲಸ ಮಾಡುವವರಿರ್ತಾರೆ, ನಟನರ್ತಕರಿರ್ತಾರೆ. ಯಾವ ದೇಶದಲ್ಲಿ ನರ್ತಕ ಅಥವಾ ನಟ ದೊಡ್ಡ ಜನ ಆಗ್ತಾನೋ ಆ ದೇಶ ಅಧಪ್ಪತನಕ್ಕಿಳಿದಿದೆ ಅಂತ ಅರ್ಥ. ಮೊದಲೆಲ್ಲ ಇರಲಿಲ್ಲ. ಒಂದು ಎಂಟರ್ಟೈನ್ಮೆಂಟ್ ಏನಿದೆ ಅದು ಯಾವತ್ತೂ ಮನಸ್ಸನ್ನು ಉಲ್ಲಾಸಗೊಳಿಸಬೇಕು ಅಷ್ಟೇ. ಯಾಕೆಂದರೆ ಅವರು ಪರಪ್ರತ್ಯಯನೇಯ ಬುದ್ಧಿಗಳು ಅಂತ ಹೇಳ್ತಾರಲ್ಲ, ಬೇರೆಯವರು ಹೇಗೆ ಹೇಳ್ತಾರೋ ಹಂಗೆ ಕೇಳುವವರು. ಅವ್ರಿಗೆ ಎಂಥದೂ ಸ್ವಂತ ಚಿಂತನೆ ಇರೋದಿಲ್ಲ, ಆಲ್ಮೋಸ್ಟ್ ಆಲ್ ಇರಲ್ಲ. ಅವರನ್ನು ನಾವು ಅನುಸರಿಸ್ತೇವೆ ಅಂದರೆ ಏನು ಹೇಳೋದು? ಅವರೆಲ್ಲ ನಮಸ್ಕಾರ್ಯರಲ್ಲ. ಅಂಥವರು ಇರ್ತಾರೆ ನಟರು, ನರ್ತಕರು. ಸರ್ವಕರ್ಮ ಸುದೃಶ್ಯಂತೆ ಪ್ರಶಾಂತೇಷು ಇತರೇಷು ಚ ವಿವಿಧಾಚಾರಯುಕ್ತಾಶ್ಚ ಬ್ರಾಹ್ಮಣ ಭರತರಚಭಾಹ. ಈ ಬ್ರಾಹ್ಮಣರೇ ಏನಾದರೂ ನಟನರ್ತಕರಾದರೆ ಅವರಿಗೆ ನಮಸ್ಕಾರ ಮಾಡಬೇಡಿ. ಬ್ರಾಹ್ಮಣರೇ ಕಳ್ಳರಾದರೂ ನಮಸ್ಕಾರ ಮಾಡಬೇಡಿ. ಗುಣ ಎಲ್ಲಿದೆಯೋ ಅಲ್ಲಿ. ಸರ್ವಕರ್ಮ ತುದೃಶ್ಯಂತೆ ಪ್ರಶಾಂತೇಷ್ವಿತರೇಷು ಚ ವಿವಿಧಾಚಾರಯುಕ್ತಾಶ್ಚ ಬ್ರಾಹ್ಮಣ ಭರತರಚಭಾ. ಅದರಿಂದ ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರಿಗೆ ನಮಸ್ಕಾರ ಮಾಡಬಾರದು, ಯಾರನ್ನ ಜ್ಞಾನಿಗಳು ಅಂತ ಉಪಸಕ್ತಿ ಮಾಡಬೇಕು, ಯಾರನ್ನ ದೂರ ಇಡಬೇಕು, ಇದೆಲ್ಲವೂ ತಿಳಿದಿರಬೇಕು. ನಾನಾ ಕರ್ಮಸು ಯುಕ್ತಾನಾಂ ಬಹುಕರ್ಮೋಪಜೀವಿನಾಂ ಸರ್ವಜ್ಞಾನಾಂ ಸತಾಂ ಹೇಷಾಂ ನಿತ್ಯಮೇವಾನುವರ್ತಯೇತ್. ಬೇರೆ ಬೇರೆ ಕರ್ಮಗಳಲ್ಲಿ ತೊಡಗಿದ್ದರೂ, ಉಪಜೀವಿಕೆ ಬೇರೆ ಇದ್ದರೂ, ಅವರು ಸರ್ವಜ್ಞರಾಗಿದ್ದರೆ, ಜ್ಞಾನಿಗಳಾಗಿದ್ದರೆ ಅವರ ಬಳಿ ತಿಳ್ಕೊಳ್ಬೇಕಾದದ್ದನ್ನು ತಿಳಿದುಕೊಳ್ಳಲೇಬೇಕು, ಯಾರೇ ಆಗಿರಲಿ ಅವರು. ಈ ತರಹ ನಿರೂಪಣೆ ಮಾಡ್ತಾರೆ. ಅದರಿಂದ ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರಿಗೆ ನಮಸ್ಕಾರ ಮಾಡಬಾರದು ಲಿಸ್ಟ್. ಪಿತॄಣಾಂ ದೇವತಾನಾಂಚ ಮನುಷ್ಯೋರಗರಕ್ಷಸಾಂ ಪುರೋಹಿತ ಮಹಾಭಾಗಾಃ ಬ್ರಾಹ್ಮಣಾ ವೈ ನರಾಧಿಪಾಃ. ಪಿತೃಗಳು, ದೇವತೆಗಳು, ಮನುಷ್ಯರು, ಉರಗರು, ರಾಕ್ಷಸರು ಎಲ್ಲರಿಗೂ ಬ್ರಾಹ್ಮಣರೇ ಪುರೋಹಿತರು. ಪುರೋಹಿತರು ಅಂದರೆ ಪ್ರೀಸ್ಟ್ ಅನ್ನುವ ಅರ್ಥದಲ್ಲಿ ತಗೊಳ್ಳೇಬಾರದು. ಇವರು ಭ್ರಮೆ ಬಂದಿದ್ದೇ ಅಲ್ಲಿಂದ. ಆ ಪ್ರೀಸ್ಟಿಸಮನ್ನು ಪುರೋಹಿತ ಶಾಹಿ ಅಂತ ಅವರು ವೆಸ್ಟರ್ನ್ಸ್, ಪಾಶ್ಚಾತ್ಯರು ಅಂದುಕೊಂಡ್ರು. ಯಾಕೆಂದರೆ ಅವರಲ್ಲಿ
ಚರ್ಚ್ ಅನ್ನೋದೇನಿದೆ ಅದು ರಾಜಕೀಯ ಸಂಸ್ಥೆಯ ಅಂಗ. ಚರ್ಚಿನಿಂದ ಅನುಗ್ರಹೀತರಾದ್ರೆ ಆ ರಾಜ ಇರ್ತಾ ಇದ್ದ. ಚರ್ಚಿನ ನಿಗ್ರಹಕ್ಕೆ ಪಾತ್ರ ಆದರೆ ಆ ರಾಜ ಇರ್ತಿರಲಿಲ್ಲ. ಶೇಕ್ಸ್ಪಿಯರ್ನ ಅನೇಕ ನಾಟಕಗಳಲ್ಲಿ ಈ ರಾಜ ಮತ್ತೆ ಚರ್ಚಿನ ನಡುವೆ ಸಂಘರ್ಷವಿದೆ. ರಾಜ ಮತ್ತೆ ಚರ್ಚಿನ ಸಂಘರ್ಷವಿದೆ. ನಮ್ಮಲ್ಲಿ ರಾಜ ಬೇರೆಯವನು ಬಂದರೂ ಕೂಡ ಬ್ರಾಹ್ಮಣರಿಗೂ ರಾಜನಿಗೂ ಸಂಬಂಧ ಇಲ್ಲ. ಜ್ಞಾನೋಪದೇಶಕ್ಕಾಗಿ ಬಂದರೆ ಕೊಡ್ತಾನೆ ಅಷ್ಟೇ. ರಾಜರ ಆಂತರಿಕ ವಿಚಾರದಲ್ಲೆಲ್ಲ ತಲೆ ಹಾಕುವ ಅಧಿಕ ಪ್ರಸಂಗಿಗಳಲ್ಲ ಪುರೋಹಿತರು. ಹಂಗಿತ್ತು. ಅವರು ಪಾಶ್ಚಾತ್ಯರು ಬಂದರು, ನಮ್ಮಲ್ಲಿ ಅವರ ಕಾಟ ಜಾಸ್ತಿ ಆಯಿತು. ಹಾಗೆ ಭಾರತೀಯರಲ್ಲಿಯೂ ಏನೋ ಒಂದು ವ್ಯವಸ್ಥೆ ಇರಬೇಕು ಅಂತ ನೋಡಿದ್ರು. ಪಾಪ ಇಲ್ಲೆಲ್ಲೋ ಕಠಿಣ ತಪಸ್ಸಾಧನೆಯಲ್ಲಿ ತೊಡಗಿದ ಬ್ರಾಹ್ಮಣನನ್ನು ನೋಡಿದ್ರು. ಓ, ನಮ್ಮ ಪ್ರೀಸ್ಟು, ನಮ್ಮ ಚರ್ಚಿನ ಪ್ರೀಸ್ಟು, ಈ ಬ್ರಾಹ್ಮಣ ಎರಡು ಒಂದೇ ತರ ಅನ್ಕೊಂಡ್ಬಿಟ್ರು. ಅವರವತ್ತು ಕಾಯಿನ್ ಮಾಡಿದ ಶಬ್ದ ಆ ಪುರೋಹಿತ ಶಾಹಿ ಇವತ್ತು ಬಳಕೆ ಆಗ್ತಾ ಇದೆ. ವಾಸ್ತವವಾಗಿ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅವರ ಭ್ರಮೆ ಅಪರಂಪಾರ. ಅಪರಂಪಾರವಾದ ಆ ಭ್ರಮೆಯನ್ನ ನಾವು ಕೂಡ ಇಟ್ಟುಕೊಂಡು ಅದನ್ನ ಬಳಸ್ತಾ ಇದ್ದೀವಿ. ಆ ಶಬ್ದವನ್ನ ಪದೇ ಪದೇ ಬಳಸ್ತಾ ಇದ್ದೀವಿ. ಇವೆಲ್ಲ ಸಮಸ್ಯೆಗಳು. ವಾಸ್ತವವಾಗಿ ಬ್ರಾಹ್ಮಣರು ದೂರ ಇಟ್ಟಿದ್ರೆ ಮಡಿ ಇಂತ ದೂರ ಇಟ್ಟಿರ್ಬೋದು ಅಷ್ಟೇ. ಇವಾಗ ನೀನು ನನ್ನನ್ನು ಮುಟ್ಟಬೇಡ ಅಷ್ಟೇ. ಆಮೇಲೆ ಮೈಲಿಗೆಯಲ್ಲಿ ಅವರು ಎಲ್ಲರನ್ನೂ ಮುಟ್ಟವರೇ ಇದ್ರು. ಮಡಿಯಲ್ಲಿ ಮಗನನ್ನು ಮುಟ್ತಾ ಇರಲಿಲ್ಲ. ಇದು ಅವ್ರದ್ದು. ಆದರೆ ಇವರು ಅದೊಂದು ಕಾರಣವನ್ನು ಇಟ್ಟುಕೊಂಡು ಈ ತರಹ. ಹೀಗಾಗಿ ಚರ್ಚಿಗೆ ಒಂದು ಪ್ರತ್ಯೇಕವಾದ ಸೈನ್ಯ ಇತ್ತು ಆ ಕಾಲದಲ್ಲಿ. ಇವತ್ತಿಗೂ ವ್ಯಾಟಿಕನ್ ಸಿಟಿ ನಿಮ್ಗೆ ಗೊತ್ತೇ ಇದೆ, ತನ್ನದೇ ಆದ ಸೈನಿಕ ವರ್ಗವನ್ನು ಅದು ಹೊಂದಿದೆ. ನಮ್ಮ ಯಾವ ಮಠಗಳು ಆ ರೀತಿ ತನ್ನದೇ ಆದ ಸೈನಿಕ ವರ್ಗವನ್ನು ಹೊಂದಿದೆ? ಈ ಪ್ರಜ್ಞೆಯೇ ಇಲ್ಲದೆ ಇದನ್ನು ಒಪ್ಕೊಂಡ್ಬಿಟ್ರು ಜನ. ಪುರೋಹಿತಶಾಹಿ ಪುರೋಹಿತಶಾಹಿ. ಮೊದಲು ಪುರೋಹಿತಶಾಹಿ ಅಂದ್ರೆ ಬ್ರಾಹ್ಮಣರು ಮಾತ್ರ ಅಂತ ಇದ್ರು. ಈಗ ಯಾವ ಜಾತಿಯಲ್ಲಿ ಯಾರ್ಯಾರು ನಿರ್ದೇಶನಗಳನ್ನು ಕೊಡ್ತಾರೆ, ಸಮಾಜದ ಪ್ರಮುಖರಾಗಿರ್ತಾರೆ, ಅವ್ರನ್ನೆಲ್ಲ ಪುರೋಹಿತಶಾಹಿ ಅಂತ ಕರೀಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಒಂದು ರೀತಿ ದೇವರ ದಯೆಯಿಂದ ಅದು ವಿಸ್ತಾರ ಆಯಿತು ಅನ್ನೋದು ಇಟ್ಕೊಳ್ಳಿ. ಕೇವಲ ಗುಡಿಯಲ್ಲಿ ಪೂಜೆ ಮಾಡುವಂತಹ ಬ್ರಾಹ್ಮಣನಿಗೆ ಮಾತ್ರ ಪುರೋಹಿತಶಾಹಿ ಅಂತ ಕರೆಯೋಲ್ಲ ಅವರು. ಹೀಗೆ ವಿಸ್ತಾರ ಆಯಿತು. ಇದು ದಡತನದಿಂದ ಕಾಯಿನ್ ಆಗಿರುವಂತಹ ಶಬ್ದಗಳು. ವಾಸ್ತವವಾಗಿ ಇದಕ್ಕೆ ಹೆಚ್ಚು ಬೆಲೆ ಕೊಡಬಾರದು. ಆದರೆ ಬೆಲೆ ಕೊಡಬಾರದಕ್ಕೆ ಕೊಡೋದು ಇವ್ರ ಸ್ವಭಾವ. ಏನ್ ಮಾಡೋಣ? ನೈತೆ ದೇವೈರ್ನ ಪಿತೃಭಿಃ ನ ಗಂಧರ್ವೈರ್ನ ರಾಕ್ಷಸೈಃ ನಾಸುರೈರ್ನ ಪಿಶಾಚೈಶ್ಚ ಶಕ್ಯ ಜೇತುಂ ದ್ವಿಜಾತಯಃ. ಹೀಗಾಗಿ ಎಲ್ಲರಿಗೂ ಪುರೋಹಿತರು ಬ್ರಾಹ್ಮಣರೇ. ಈ ವೇದದ ಅಡಿಯಲ್ಲಿ ಬರುವ ಜನ ಏನಿದ್ದಾರೆ ಅವರು ದೇವತೆಗಳಿಂದ, ಪಿತೃಗಳಿಂದ, ಗಂಧರ್ವರಿಂದ, ರಾಕ್ಷಸರಿಂದ, ಅಸುರರಿಂದ, ಪಿಶಾಚಗಳಿಂದ ಗೆಲ್ಲಲಾಗುವುದಿಲ್ಲ. ಯಾಕೆ ಅಂದ್ರೆ ಯುದ್ಧಕ್ಕೆ ಇಳಿಯೋದಿಲ್ಲ. ಯುದ್ಧಕ್ಕಿಳಿದ್ರೆ ಗೆಲ್ಲಬಹುದು. ಯುದ್ಧಕ್ಕೆ ಇಳಿಯದವನನ್ನು ಗೆಲ್ಲುವುದು ಹೇಗೆ ಅಲ್ವಾ? ಅದೇವಂ ದೈವತಂ ಕುರ್ಯುಃ ದೈವತಂ ಚಾಪ್ಯ ದೈವತಂ ಯಮಿಚ್ಛೇಯುಸ್ಸರಾಜ ಸ್ಯಾತ್ ಯಂ ದ್ವಿಷ್ಯುಸ್ಸ ಪರಾ ಭವೇತ್. ಒಂದು ಕಾಲದಲ್ಲಿ ಇದ್ದ ಶಕ್ತಿ ಈಗಿಲ್ಲ. ಬ್ರಾಹ್ಮಣರಿಗೆ ಈಗ ಇಲ್ಲ. ದೇವತೆಯನ್ನ ಆರಾಧ್ಯನಾಗದಂತೆ ಮಾಡ್ತಾ ಇರ್ತಿದ್ರು. ಅವ್ರ ಬದಲು ಇವ್ರನ್ನ ಚಿಂತನೆ ಮಾಡಿದ್ರೆ ಜನ ಆಯ್ತು ಅಂತಾರೆ ಒಂದು ಕಾಲದಲ್ಲಿ.
ದೈವತಂ ಚಾಪ್ಯದೈವತಂ ಯಮಿಚ್ಛೇಯು ಸರಾಜ ಸ್ಯಾತ್. ಯಾರು ಬಯಸ್ತಾರೋ ಅವನು ರಾಜ ಆಗ್ತಾ ಇದ್ದ. ಇದೆಲ್ಲ ಆಗೋದು ವೇದ ಮಂತ್ರಗಳ ಸಿದ್ಧಿಯಿಂದಲೇ ವಿನಃ ಏನೋ ಪ್ರಾಪಗಾಂಡ ಮಾಡಿ ಪ್ರಚಾರ ಮಾಡಿ ಅಲ್ಲ, ಆಶೀರ್ವಾದದಿಂದ ಆಗ್ತಾ ಇದ್ದದ್ದು ಇವೆಲ್ಲ. ಆದರೆ ವಿದೇಶದಲ್ಲಿ ಆಗ್ತಾ ಇದ್ದ ರೀತಿ ಬೇರೆ. ಸಾಕ್ರೆಟೀಸ್ಗೆ ಹೆಮ್ಲಾಕ್ ಅನ್ನುವ ವಿಷ ಕೊಟ್ಟರು, ಜೀಸಸ್ ಕ್ರೈಸ್ತನ್ನ ನೇಣಿಗೆ ಹಾಕಿದ್ರು. ಅನೇಕ ಜನ ಮಹಿಳಾ ಗಣಿತಜ್ಞೆಯರನ್ನ ಜೀವಂತ ಸುಟ್ಟು ಬಿಟ್ರು, ಗಣಿತ ಕಲ್ತಿದ್ದಾಳೆ ಅನ್ನೋ ಒಂದೇ ಒಂದು ತಪ್ಪಿಗಾಗಿ. ಹೀಗೆಲ್ಲ ಆಯಿತು. ಯಾಕೆ ಗೊತ್ತಾ? ಅವ್ರ ಮೇಲೆ ಇದ್ದ ಆರೋಪ ಏನು ಗೊತ್ತಾ? ಯುವಕರನ್ನ ಜ್ಞಾನ ತರ್ಕ ಅಂತ ದಾರಿ ತಪ್ಪಿಸ್ತಾನೆ ಅಂತ. ಜೀಸಸ್ ಕ್ರೈಸ್ಟಿಗೆ ಯಾಕೆ ಶಿಕ್ಷೆ ಆಗಿದ್ದು ಅಂದ್ರೆ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ. ನಮ್ಮಲ್ಲಿ ಆ ಮೆಚುರಿಟಿ ಇತ್ತು, ವಾದ ಮಾಡಿ ಪ್ರೂವ್ ಮಾಡ್ಬೇಕಷ್ಟೇ, ಅದು ಏನೇ ಆಗಿರಲಿ. ನಮ್ಮ ಮೆಚುರಿಟಿಯ ಲೆವೆಲ್ ಯಾವುದು, ಅವರ ಲೆವೆಲ್ ಯಾವುದು? ಈ ಸಣ್ಣ ಅಂತ ಗೊತ್ತಾಗಲ್ಲ, ನಮಗಾಕ್ ಸತ್ರು ಅಂತಾರೆ. ಏನು ಹೇಳೋದು? ನಗೋದೋ ಅಳೋದೋ ಇವ್ರದಕ್ಕೆಲ್ಲ. ಅದರಿಂದ ಇದೆಲ್ಲ ವೇದ ಮಂತ್ರದ ಗತ್ತು, ವೇದ ಮಂತ್ರದ ಬಲ. ಅತಿವಾದಂಚ ಯೇ ಕುರ್ಯುಹು ಬ್ರಾಹ್ಮಣಾನಾಮಚೇತತಃ ನಿಂದಾ ಪ್ರಶಂಸಾ ಕುಶಲಾಃ ಕೀರ್ತಿಪರಾಯಣಾಃ ಪರಿಕುಪ್ಯಂತಿ ಯೇ ರಾಜನ್ ಸತತಂ ದ್ವಿಷತಾಂ ದ್ವಿಜಾಃ. ನೋಡಿ, ಅಚೇತಸಃ ಪ್ರಜ್ಞೆ ಇಲ್ಲದವರು ಬ್ರಾಹ್ಮಣರನ್ನ ಕುರಿತು ಅತಿವಾದವನ್ನು ಮಂಡಿಸುತ್ತಾರೆ. ಭಯಂಕರವಾದ ಅತಿವಾದ. ಅತಿವಾದ ಅಂತಂದ್ರೆ ಸಲ್ಲದ ತರ್ಕ. ಅತಿವಾದ ಅಂದ್ರೆ ಸಲ್ಲದ ತರ್ಕ, ಯೋಗ್ಯವಲ್ಲದ ತರ್ಕ, ಏನು ಬೇಕಾದರೂ ಹೇಳೋದು, ಏನು ಬೇಕಾದರೂ ಹೇಳೋದು, ಏನು ಬೇಕಾದರೂ ಬೈಯೋದು. ಅಂಥವ್ರು ಇರ್ತಾರೆ. ಅತಿವಾದಂಚ ಯೇ ಕುರ್ಯುಹು ಬ್ರಾಹ್ಮಣಾನಾಂ ಅಚೇತಸಃ ನಿಂದಾ ಪ್ರಶಂಸಾ ಕುಶಲಾಃ. ಬೈತಾರೆ, ಹೊಗಳ್ತಾರೆ, ಅವ್ರಿಗದು ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತೆ. ಒಬ್ಬರನ್ನ ಹೆಂಗ್ ಬೇಕಾದರೂ ಬೈಬಹುದು, ಹೆಂಗ್ ಬೇಕಾದರೂ ಹೊಗಳಬಹುದು. ಅಂತಹ ವಾಗ್ಝರಿ ಇದ್ದವರು ವೇದವನ್ನ ವೈದಿಕರನ್ನ ಬೈತಾರೆ. ಆದರೆ ವಾಸ್ತವವಾಗಿ ಬುದ್ಧಿ ಇರಬೇಕು ಅಂತಿಲ್ಲ. ಮಾತಿನ ಜಾಣ್ಮೆಗೂ ಬುದ್ಧಿಗೂ ಸಂಬಂಧ ಇಲ್ಲ. ನಿಮ್ಮನ್ನು ಹೊಗಳಬೇಕು ಅಂತ ನನಗನ್ಸಿದ್ರೆ ಏನು ಬೇಕಾದರೂ ಮಾಡಿದ್ರೂ ಹೊಗಳಬಹುದು. ಇವತ್ತು ಡೇಟ್ ಎಷ್ಟು ಹೇಳಿದ್ರಿ, ನೋಡಿದ್ರಾ? ಗಹನವಾದ ವಿಚಾರದಲ್ಲಿ ಇರುವ ನೀವು ಡೇಟ್ ನೆನ್ಪಿಟ್ಕೊಂಡಿದ್ದೀರಲ್ಲಪ್ಪ, ಎಂಥ ದೊಡ್ಡ ಸಂಗತಿ. ಹೊಗಳಿಕ್ ಬರಲ್ವಾ? ಡೇಟ್ ಎಷ್ಟು ಗೊತ್ತಿಲ್ಲ ನೋಡಿ, ದೊಡ್ಡ ದೊಡ್ಡ ವಿಚಾರದಲ್ಲಿ ಇದ್ದು ನಿಮಗೆ ಡೇಟೇ ನೆನಪಿಲ್ಲ. ಹೊಗಳಬೇಕು ಅಂತ ಮನಸ್ಸಿದ್ರೆ ಏನು ಬೇಕಾದರೂ ಮಾಡಬಹುದು, ಹೆಂಗೆ ಬೇಕಾದರೂ ನಿಂದೆ ಮಾಡಬಹುದು, ಹೇಗೆ ಬೇಕಾದರೂ ನಿಮ್ಮನ್ನ ಕಾಡಿಸಬಹುದು. ಅದರ ಚೆನ್ನಾಗಿ ಮಾತು ಬರ್ತಾ ಇದೆ ಅಂತ ಮಾತ್ರಕ್ಕೆ ಚೆನ್ನಾಗಿ ಪ್ರಜ್ಞೆ ಇದೆ ಅಂತ ಅರ್ಥ ಅಲ್ಲ. ಅವರು ಹೇಳ್ತಾ ಇರುವ ವಿಚಾರಗಳು ಶಾಸ್ತ್ರ ಸಮ್ಮತವಾ ಇಲ್ವಾ ಅಂತ ನೋಡಬೇಕೇ ವಿನಃ ಚೆನ್ನಾಗಿ ಮಾತು ಬರುತ್ತೆ. ಏನು ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ತರಹ ಸಿಟಪ್ ಕಾಮಿಡಿಯನ್ಸ್ ಇರ್ತಾರೆ. ನಿಮ್ಮನ್ನ ಒಂದು ಕ್ಷಣವೂ ಕೂಡ ಬಿಡುವು ಕೊಡದೆ ಬರೇ ನಗಿಸ್ತಾ ಇರ್ತಾರೆ. ವಿದ್ವಾಂಸರು ಅಂತ ಅರ್ಥವೇ? ಅದರಿಂದಾಗಿ ಅತಿವಾದಗಳು ಅಂತ ಇರುತ್ತೆ. ನಿಂದಾ ಪ್ರಶಂಸಾ ಕುಶಲಾಹ ಕೀರ್ತಿ ಅಕೀರ್ತಿ ಪರಾಯಣಾಹ. ಇಂಥವರೆಲ್ಲ ಅಚೇತಸಃ ಪ್ರಜ್ಞೆ ಇಲ್ಲದವರು ಏನು ಬೇಕಾದರೂ ಮಾಡಿಬಿಡ್ತಾರೆ. ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ. ನೀವು ಹೋಗಿ ಎಲ್ಲಿ, ಅದು ಯಕ್ಷಗಾನ ತಾಳಮದ್ದಲೆಯಲ್ಲಿ, ಅಲ್ಲಿ ಪಾತ್ರದ ಮಿತಿಯನ್ನ ಮೀರಿ, ಔಚಿತ್ಯವನ್ನ ಮೀರಿ ದುರ್ಯೋಧನ ಗೆದ್ದು ಬಿಡ್ತಾನೆ ವಾದದಲ್ಲಿ. ಯಾಕೆಂದ್ರೆ ಅಂಥವ್ರಿಗೆ ಪಾತ್ರ ಕೊಟ್ಟಿರ್ತಾರೆ.
ಈ ಕೃಷ್ಣನ ಪರವಾಗಿ ವಾದ ಮಾಡುವವನಿಗೆ ಮತ್ತೆ ಇನ್ನೊಂದೇನೆಂದ್ರೆ ಶಾಸ್ತ್ರೀಯ ಚೌಕಟ್ಟು ಇರೋದಿಲ್ಲ, ಅವರು ಮೂಲ ಓದಿರೋದಿಲ್ಲ. ಆ ಭಾಗವತ ದಂಡಕ್ಕೆ ಹೇಳೋದು ಒಂದು ಪದ್ಯ, ಆ ಪದ್ಯದ ಮೇಲೆ ಇವರು ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ತಾರೆ. ಶಿವರಾಮ ಕಾರಂತರು ಆ ಕಾಲದಲ್ಲಿಯೇ ಅವರು ಬರೀತಾರೆ, ಮಾತು ಜಾಸ್ತಿಯಾಗಿ ಮೂಲವೇ ಸತ್ತು ಹೋಗ್ತಾ ಇದೆ ಇಲ್ಲಿ ಅಂತ ಬರೆದಿದ್ದಾರೆ ಅವರು. ಆಕ್ಟಿಂಗ್ ಮಾಡುವಾಗ ಈ ಸಮಸ್ಯೆ ಇಲ್ಲ ಯಕ್ಷಗಾನದಲ್ಲಿ, ನಾ ಹೇಳ್ತಾ ಇರೋದು. ಯಾಕೆಂದ್ರೆ ಕಥೆ ಹೀಗಿದೆ, ಈ ರೀತಿ ಮಾಡಬೇಕು ಅಂತ. ಈ ಮಾತಾಡಬಲ್ಲವರು ಅಂತ ಬಂದ್ರಲ್ಲ, ಹೀಗಾಗತ್ತೆ. ಇವೆಲ್ಲ ಸಮಸ್ಯೆಗಳು. ಅದರಿಂದ ಇವರು ಬ್ರಾಹ್ಮಣರನ್ನ ಬೈತಾರೆ. ಅಚೇತಸಃ ಬ್ರಾಹ್ಮಣೈರ್ಯ ಪರಾಕೃಷ್ಟ ಪರಾಭೂಯಾತ್ ಕ್ಷಣಾಧ್ಯುತಃ. ಆದರೆ ಜ್ಞಾನಿಗಳು ಅಯ್ಯೋ ಅಂತ ಹೇಳಿ ಅವನ ಬಗ್ಗೆ ಅಂದುಕೊಂಡ್ರೆ ಅವನು ಪರಾಭವವನ್ನು ಹೊಂದುತ್ತಾನೆ. ದ್ರಮಿಳಾಶ್ಚ ಕಳಿಂಗಾಶ್ಚ ಪುಲಿಂದಾಶ್ಚಾಪ್ಯುಷೀನರಾಃ ಕೌಲಾಃ ಸರ್ವಾ ಮಾಹಿಷಿಕಾಃ ತಾಸ್ತಾ ಕ್ಷತ್ರಯ ಜಾತಯಃ ವೃಷಲತ್ವಂ ಪರಿಗತಾಃ ಬ್ರಾಹ್ಮಣಾನಾಮದರ್ಶನಾತ್. ನೋಡಿ, ದ್ರಮಿಳರು, ತಮಿಳರು, ಕಳಿಂಗಾಶ್ಚ ಒರಿಸ್ಸಾದವರು, ಪುಳಿಂದಾಹ ಬೇಡರ ಜಾತಿಯವರು, ಉಶೀನರಾಹ ಉಶೀನರರು, ಕೌಲರು ಕಾಶ್ಮೀರದವರು, ತಂತ್ರವನ್ನ ಜಾಸ್ತಿ ಅನುಸರಿಸುವವರನ್ನ ಕೌಲ ಅಂತ ಕರೀತಾರೆ. ಕೌಲ ತಂತ್ರ ಅಂತಾನೆ ಅನೇಕ ಪುಸ್ತಕಗಳಿದೆ. ಮಾಹಿಷಿಕಾಹ ಮಹಿಷಮಂಡಲದವರು, ಇವರೆಲ್ಲರೂ ಕೂಡ ಕ್ಷತ್ರಿಯ ಜಾತಿಯವರು. ವೃಷಲತ್ವಂ ಪರಿಗತಾ, ಬ್ರಾಹ್ಮಣರ ಜೊತೆಗೆ ಚರ್ಚೆ ಮಾಡದೇ ಇರೋದ್ರಿಂದಾಗಿ ಅವರು ಧರ್ಮಗೇಡಿಗಳಾದರು. ಶ್ರೇಯಾನ್ ಪರಾಜಯಸ್ತೇಭ್ಯೋ ನಜಯೋ ಜಯತಾಂಬರ, ಅವರಿಗೆ ಜಯವಿಲ್ಲ. ಅವ್ರ ಕಾಲದ ಮಾತು, ಮಹಾಭಾರತ ಕಾಲದ ಮಾತು. ಆಮೇಲೆ ಅಲ್ಲಿಯೂ ಕೂಡ ಬದಲಾವಣೆ ಆಯಿತು ಬಿಡಿ. ಯತ್ತು ಸರ್ವಮಿದಂ ಹನ್ಯಾತ್ ಬ್ರಾಹ್ಮಣಾಂಶ್ಚನ ತತ್ಸಮಂ ಬ್ರಹ್ಮವದ್ಯಾ ಮಹಾನ್ ದೋಷಃ ಇತ್ಯಾಹು ಪರಮರ್ಷಯಃ. ಅದರಿಂದ ಬ್ರಾಹ್ಮಣರನ್ನ ಕೊಲ್ಲೋದು ಅಂದ್ರೆ ಇನ್ನೊಂದು ರೀತಿ ಏನು ಗೊತ್ತಾ? ಅವರ ಅರಿವನ್ನ ಪಡೆಯದೇ ಇರುವುದು. ಅದು ಕೂಡ ಕೊಂದ ಹಾಗೆಯೇ. ಪರಿವಾದೋ ದ್ವಿಜಾಗ್ರ್ಯಾಣಾಂ ನ ಶ್ರೋತವ್ಯ ಕಥಂಚನ. ಜ್ಞಾನಿಗಳ ನಿಂದನೆಯನ್ನು ಮಾಡ್ತಾ ಇದ್ರೆ ಕೇಳಬಾರದು, ಅಧೋಮುಖ ಆಗಬೇಕು. ಹಾಗಾದ್ರೆ ಅದರಲ್ಲಿ ತಿರುಳಿದ್ರೆ ವಿಚಾರ ಮಾಡಬೇಕು, ತಿಳಿಲ್ದೆ ಹೋದ್ರೆ ಕೇಳಬಾರದು. ದುರ್ಗ್ರಹೋ ಮುಷ್ಟಿನಾ ವಾಯು ಅಸ್ಪರ್ಶ ಪಾಣಿನಾ ಶಶಿ ದುರ್ಧರ ಪೃಥಿವೀ ಮೂರ್ಧನ ದುರ್ಜಯ ಬ್ರಾಹ್ಮಣ ಭುವಿ. ಕೈಯಿಂದ ಗಾಳಿಯನ್ನು ಹಿಡಿಯಲಾಗುವುದಿಲ್ಲ, ಚಂದ್ರನನ್ನ ಕೈಯಿಂದ ಮುಟ್ಟಲಾಗುವುದಿಲ್ಲ, ತಲೆಯಿಂದ ನೆಲವನ್ನು ಹೊರಲಾಗುವುದಿಲ್ಲ, ಹಾಗೆ ಜ್ಞಾನಿಗಳನ್ನು ಗೆಲ್ಲಲಾಗುವುದಿಲ್ಲ. ಹೀಗೆ ಜ್ಞಾನಿಗಳನ್ನು ಪೂಜಿಸಬೇಕು. ಸುಖ ದುಃಖಗಳನ್ನು ಅವರು ಸಹಿಸಿ ಬಿಡ್ತಾರೆ. ಜ್ಞಾನಿಗಳ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಕೊಟ್ಟರೆ ಸಂತೋಷ ಪಡ್ತಾರೆ, ಕೊಡದಿದ್ರೆ ಆನಂದ ಪಡ್ತಾರೆ. ಅಂಥವ್ರನ್ನ ಏನು ಮಾಡ್ಲಿಕ್ಕಾಗತ್ತೆ? ಅದರಿಂದ ಪ್ರತಿಪೂಜ್ಯ ನಮಸ್ಕಾರ್ಯ ರಕ್ಷಾಶ್ಚ ಪಿತೃವನ್ ನೃಪೈಃ ಅಹೋ ರಾಷ್ಟ್ರಸ್ಯ ಶಾಂತಿರ್ಹಿ ಭೂತಾನಾಮಿವ ವಾತವಾತ್. ಅದರಿಂದ ಜ್ಞಾನಿಗಳನ್ನ ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಜ್ಞಾನವಂತನೂ ಬ್ರಹ್ಮವರ್ಚಸ್ವಿಯೂ ಆದ ಬ್ರಾಹ್ಮಣರನ್ನ ಪೂಜಿಸಬೇಕು. ಬ್ರಹ್ಮವರ್ಚಸ್ವಿ ಅಂದ್ರೆ ನಾನು ಚಂದ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಲ್ಲ, ಎಲ್ಲರೂ ಹಾಗೆ ಅನ್ಕೊಳ್ತಾ ಇದ್ದದ್ದು ಅಂತ ಇಟ್ಕೊಳ್ಳಿ. ನೋಡ್ರಿ, ಏನ್ ಬ್ರಹ್ಮವರ್ಚಸ್ಸು ಅವ್ರದು. ಚಂದ ಕಂಡ್ರೆ ಬ್ರಹ್ಮವರ್ಚಸ್ಸು ಅಂತ.
ಬ್ರಹ್ಮವರ್ಚಸ್ಸು ಅಂದ್ರೆ ಏನು ಗೊತ್ತಾ? ಸ್ವಾಧ್ಯಾಯದಿಂದ ಬಂದ ಶಕ್ತಿ. ಅದನ್ನ ಬ್ರಹ್ಮ ಅಂದ್ರೆ ವೇದ, ವೇದದಿಂದ ಉಂಟಾದ ವರ್ಚಸ್ಸು ಅಂತ. ನಾನು ಒಂದು ಹಂತದಲ್ಲಿ ಚಿಕ್ಕವನಿದ್ದಾಗ ಒಳ್ಳೆ ಚೆನ್ನಾಗಿ ಕಾಣ್ತಾ ಇದ್ರೆ ಬ್ರಹ್ಮವರ್ಚಸ್ಸುಗಳು ಅಂತ ಅನ್ಕೊಂಡ್ಬಿಡ್ತಾ ಇದ್ದೆ. ಚಂದ ಮಾಡಿ ಜುಟ್ಟು ಬಿಟ್ಟು ಒಳ್ಳೆ ಕಚ್ಚೆ ಹಾಕಿ ಅವರೆಲ್ಲರೂ ಬ್ರಹ್ಮವರ್ಚಸ್ವಿಗಳು ಅಂತ ನನ್ನ ತಲೆಯಲ್ಲಿ. ಆಮೇಲೆ ನಿಧಾನವಾಗಿ ಗೊತ್ತಾಗ್ತಾ ಬಂತು, ಬ್ರಹ್ಮವರ್ಚಸ್ಸು ಅಂದ್ರೆ ಸ್ವಾಧ್ಯಾಯದಿಂದ ಬಂದ ಸಂಪತ್ತು, ವೇದಗಳ ತಿಳಿವಿನಿಂದ ಬಂದ ಸಂಪತ್ತು ಏನಿದೆ ಅದು ಬ್ರಹ್ಮವರ್ಚಸ್ಸು, ಕಾಣಬೇಕು ಅಂತ ಇಲ್ಲ. ನನಗೆ ನಾನು ನಮ್ಮ ಗುರುಗಳನ್ನ ಉತ್ಕಟವಾಗಿ ಸಮೀಪಿಸಿ ಚಿಂತನೆ ಮಾಡ್ತಾ ಇದ್ದಾಗ ನಮ್ಮ ಊರಿನಲ್ಲಿ ಹಾಗೆ ಹೇಳೋರು, ಅಯ್ಯೋ ಅವರ ಬ್ರಹ್ಮವರ್ಚಸ್ಸೇ ಇಲ್ಲ ಅಂತ. ಏನು ಬ್ರಹ್ಮವರ್ಚಸ್ಸು ಅಂದರೆ ಅವರಿಗೆ ಚಂದ ಕಾಣಬೇಕು, ಮುಖಮಂಡಲ ಥಳ ಥಳ ಹೊಳಿತಾ ಇರಬೇಕು, ತಲೆ ಮೋರೆ ಥಳ ಥಳ ಹೊಳಿತಾ ಇರಬೇಕು ಅವ್ರಿಗೆ, ಅದು ಬ್ರಹ್ಮವರ್ಚಸ್ಸು ಅಂತ ಅನ್ಕೊಂಡ್ಬಿಟ್ಟಿದ್ರು ಅವರು. ಅಷ್ಟೊತ್ತಿಗೆ ನಾನಾಗಲೇ ಆಚೆ ಬಂದಿದ್ದೆ ಬಿಡಿ. ಅದರಿಂದಾಗಿ ಬ್ರಹ್ಮವರ್ಚಸ್ಸು ಅಂದರೆ ಹಾಗೆ, ಜ್ಞಾನವಾನ್ ಬ್ರಹ್ಮವರ್ಚಸ್ವಿ, ಜಗತ್ತಿನ ಬಗೆಗೆ ಅರಿವಿರುವವ, ಸ್ವಾಧ್ಯಾಯದ ಸಂಪತ್ತಿನವ ಯಾರಿರ್ತಾನೆ ಅವನನ್ನು ಬಯಸಬೇಕು. ರಾಜನಾದವನೂ ಕೂಡ ಶತ್ರು ತಾಪನನಾಗಿರಬೇಕು. ಹೀಗೆ ಆ ಕ್ಷತ್ರಿಯ ಬ್ರಾಹ್ಮಣನಿಗೆ ಮನೆಯಲ್ಲಿ ಊಟಕ್ಕೆ ಹಾಕಬೇಕು. ಬ್ರಾಹ್ಮಣಂ ಜಾತಿ ಸಂಪನ್ನಂ ಧರ್ಮಜ್ಞಂ ಸಂಚಿತವ್ರತಂ ಭೋಜಯೀತ ಗೃಹೇ ರಾಜನ್ ನ ತಸ್ಮಾತ್ ಪರಮಸ್ತಿ ವೈ. ಜ್ಞಾನಿಯ ಊಟಕ್ಕಿಂತ ಮಿಗಿಲಾದದ್ದು ಅವನಿಗಿಲ್ಲ ಅಂತ. ಅಂದ್ರೆ ಊಟ ಮಾಡುವಾಗ ಅತ್ಯಂತ ಆಪ್ತ ಯೋಚನೆಗಳನ್ನು ಹಂಚಿಕೊಳ್ಳಕ್ಕೆ ಸಿಗತ್ತೆ. ಒಟ್ಟಿಗೆ ಯಾಕೆ ಊಟ ಮಾಡಬೇಕು ಜ್ಞಾನಿಗಳ ಜೊತೆಗೆ ಅಂದರೆ, ಒಂದು ಅವಾಗ ಏನೇನೋ ವಿಚಾರಗಳು ಬರ್ತಾ ಇರುತ್ತೆ. ಜೊತೆಗೆ ಇರುವಾಗ ಎಲ್ಲ ಪಾಠದಲ್ಲೇ ಬರಬೇಕು ಅಂದ್ರೆ ಆಗಲ್ಲ. ಮನುಷ್ಯನಿಗೆ ಎಲ್ಲವನ್ನ ಹಾಗೆ ಒಟ್ಟಿಗೆ ಕೊಡ್ಲಿಕ್ಕೆ ಆಗೋದೂ ಇಲ್ಲ. ಅದಕ್ಕೆ ಉಪಸಕ್ತಿ ಅಂತ ಇದ್ದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ವರ್ತನೆ, ಅವರ ನಡೆ, ಅವರ ನುಡಿ ಇತ್ಯಾದಿಗಳೆಲ್ಲ ಗಮನಕ್ಕೆ ಬೀಳುತ್ತೆ. ಅದರಲ್ಲಿ ದೋಷ ಅಂತ ಕಂಡು ಬಂದ್ರೆ, ಶಾಸ್ತ್ರ ವಿರುದ್ಧವಾಗಿದ್ರೆ ಅದನ್ನು ಬಿಡ್ಲಿಕ್ಕೆ ಯಾವ ಅಡ್ಡಿಯೂ ಇಲ್ಲ. ಅವರೇ ಹೇಳ್ಕೊಳ್ತಾರಲ್ವಾ, ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ ಅಂತ. ನಮ್ಮಲ್ಲಿ ಏನು ಒಳಿತಿದೆ ಅದನ್ನು ಸ್ವೀಕರಿಸಿ, ನಮ್ಮಲ್ಲಿ ಏನು ಒಳಿತಿಲ್ಲ ಕೆಡುಕಿದೆ ಅದನ್ನು ಸ್ವೀಕರಿಸದಿರಿ ಅಂತ. ಯಾಕೆಂದ್ರೆ ಅವರು ಕೂಡ ಮನುಷ್ಯರೇ, ಮನುಷ್ಯ ದೋಷ ಇರುತ್ತೆ. ಯಾವುದನ್ನು ಸ್ವೀಕರಿಸಬೇಕೋ ಅದನ್ನು ಸ್ವೀಕರಿಸಿ. ಆದರೆ ಜ್ಞಾನಿಗಳಿಂದ ನಾವು ಪಡೆಯಬಹುದಾದದ್ದು ಬಹಳ ಇರುತ್ತೆ. ಜೊತೆಗಿರಿ. ಬ್ರಾಹ್ಮಣರು ಕೊಟ್ಟ ಹವಿಸ್ಸನ್ನ, ಅಂದ್ರೆ ಜ್ಞಾನಿಗಳು ಕೊಟ್ಟ ಹವಿಸ್ಸನ್ನ ದೇವತೆಗಳು ಸ್ವೀಕರಿಸುತ್ತಾರೆ. ಆದಿತ್ಯಶ್ಚಂದ್ರಮಾ ವಿಷ್ಣು ಶಂಕರೋಗ್ನಿ ಪ್ರಜಾಪತಿ ಸರ್ವೇ ಬ್ರಾಹ್ಮಣಮಾವಿಶ್ಯ ಸದಾನ್ನಮುಪಭುಂಜತೆ. ಸೂರ್ಯ, ಚಂದ್ರ, ನಾರಾಯಣ, ಇಲ್ಲಿ ವರುಣ ಅಂತ ಕೂಡ ಅರ್ಥ ಮಾಡಬಹುದು ವಿಷ್ಣು ಅನ್ನೋದಕ್ಕೆ. ಈಶಾನ, ಐಶಾನ್ಯ ದಿಕ್ಕಿನ ಒಡೆಯ ಶಂಕರ, ಅಗ್ನಿ, ಪ್ರಜಾಪತಿ, ಇವರೆಲ್ಲರೂ ಕೂಡ ಬ್ರಾಹ್ಮಣನ ಮೂಲಕ ಉಣ್ಣುತ್ತಾರೆ. ನತಸ್ಯಾಷ್ಟಂತಿ ಪಿತರಃ ಯಸ್ಯ ವಿಪ್ರಾನ ಭುಂಜತೆ. ಜ್ಞಾನಿಗೆ ಊಟ ಮಾಡಿಸದಿದ್ದರೆ ಪಿತೃಗಳು ಉಣ್ಣುವುದಿಲ್ಲ. ದೇವತೆಗಳು
ಉಣ್ಣುವುದಿಲ್ಲ ಬ್ರಾಹ್ಮಣರನ್ನ ದ್ವೇಷ ಮಾಡಿದರೆ. ಬ್ರಾಹ್ಮಣೇಶು ಸುತುಷ್ಟೇಶು. ಅದರಿಂದಾಗಿ ಜ್ಞಾನಿಗಳನ್ನ ನಾವು ಗೌರವಿಸಬೇಕು. ವೇದೈಷ ಮಾರ್ಗಂ ಸ್ವರ್ಗಸ್ಯ ನರಕಸ್ಯ ತಥೈವ ಚ ಆಗತಾನಾಗತೆ ಚೋಭೆ ಬ್ರಾಹ್ಮಣೋ ದ್ವಿಪದಾಂವರಃ. ಇದು ವೇದದ ದಾರಿ, ಸ್ವರ್ಗ ನರಕದ ದಾರಿ. ಸ್ವರ್ಗದ ದಾರಿ ಯಾವುದು? ಜ್ಞಾನಿಗಳ ಉಪಸತ್ತಿ. ನರಕದ ದಾರಿ ಯಾವುದು? ಜ್ಞಾನಿಗಳ ನಿಂದನೆ ಅಥವಾ ಜ್ಞಾನದ ನಿಂದನೆ, ಜ್ಞಾನದ್ದೇ ನಿಂದನೆ. ಕ್ಷತ್ರಿಯರು ಉರಿದುರಿಯುವ ಪ್ರತಾಪವನ್ನ ಏನು ತೋರ್ತಾರೆ ಅದು ಬ್ರಾಹ್ಮಣರ ಎದುರುಗಡೆ ನಿಲ್ಲಾಗತ್ತೆ. ನೋಡಿ, ಭೃಗವೋ ಜಯನ್ಸ್ತಾಲ ಸಂಘಾನ್. ತಾಲಜಂಘರು ಅಂತನ್ನುವ ಕ್ಷತ್ರಿಯರನ್ನ ಭೃಗುಗಳು ಗೆಲ್ಲಲಿಲ್ಲವೇ? ಆಂಗಿರಸ ಗೋತ್ರದ ಬ್ರಾಹ್ಮಣರು ನೀಪರನ್ನ ಗೆಲ್ಲಲಿಲ್ಲವೇ? ಭರದ್ವಾಜ ವೀತಹವ್ಯರೆಂಬ ಕ್ಷತ್ರಿಯರನ್ನು ಗೆಲ್ಲಲಿಲ್ಲವೇ? ಚಿತ್ರಾಯುಧಾಂಶ್ಚಾಪ್ಯ ಜಯನ್ ಏತೆ ಕೃಷ್ಣಾಜಿನಧ್ವಜಾ. ಕೃಷ್ಣಾಜಿನವನ್ನ ತೊಟ್ಟವರು ಗೆದ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಒಂದು ಪಾಸು ಕೊಟ್ಟು ಭೀಷ್ಮಾಚಾರ್ಯರು ಹೇಳ್ತಾರೆ, ನೋಡಪ್ಪ, ಭೂದೇವಿ ಹಾಗೂ ಕೃಷ್ಣನ ಸಂವಾದ ಇದೆ. ನೋಡಿ, ಯಾರ ಸಂವಾದ? ಭೂದೇವಿ ಮತ್ತು ಕೃಷ್ಣನ ಸಂವಾದ. ಅದನ್ನ ಕೇಳು, ನಾನು ಹೇಳ್ತೇನೆ ಅಂತಾರೆ ಭೀಷ್ಮಾಚಾರ್ಯರು. ಆಗ ದೇವರು ಕೇಳ್ತಾನೆ, ಮಾತರಂ ತರವಭೂತಾನಾಂ ಪೃಚ್ಛೇ ತ್ವಾಂ ಸಂಶಯಂ ಶುಭೇ ಕೇನಶ್ಚಿತ್ ಕರ್ಮಣ ಪಾಪಂ ವ್ಯಪೋಹತಿ ನರೋ ಗೃಹೀ. ಓ ಎಲ್ಲ ಜೀವರ ತಾಯಿಯೇ, ಭೂಮಿ ತಾಯಿಯೇ, ನಿನ್ನ ಹತ್ರ ಒಂದು ಸಂಶಯ ಕೇಳ್ತೀನಿ ಇಂದ ದೇವರು. ಏನು? ಕೇನಶ್ಚಿತ್ ಕರ್ಮಣ ಪಾಪಂ ವ್ಯಪೋಹತಿ. ಗೃಹಸ್ಥನಾದವ ಒಬ್ಬ ಯಾವ ಪಾಪದಿಂದ, ಯಾವ ಕರ್ಮದಿಂದ ತನ್ನ ಪಾಪಗಳನ್ನು ಕಳೆದುಕೊಳ್ಳುತ್ತಾನೆ? ಹೇಳ್ತೀನಿ ಇಲ್ಲು. ಪೃಥಿವೀ ಬ್ರಾಹ್ಮಣಾನೇವ ಸೇವೇತ ಸತತಂ ಹೇತದುತ್ತಮಂ ಬ್ರಾಹ್ಮಣಾನ್ ಸೇವಮಾನಸ್ಯ ಪಾಪಂ ಸರ್ವಂ ಪ್ರಯಾಸ್ಯತಿ. ಬ್ರಾಹ್ಮಣರನ್ನ ಸೇವಿಸಿದರೆ ಪಾಪಗಳು ಹೋಗುತ್ತೆ. ಅಂದ್ರೆ ಪ್ರಜ್ಞಾವಂತಿಕೆಗೆ ನೀವು ಸಮಯ ಮೀಸಲಿಟ್ಟರೆ ಅಷ್ಟು ಪಾಪ ಮಾಡೋದು ಕಡಿಮೆ ಆಗತ್ತೆ. ಬಹಳ ನಾನು ಅಧ್ಯಯನ ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡಿದ್ರೆ ಬೇರೆ ಏನು ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ, ಬಹಳ ಕಡಿಮೆ. ಅಥೋ ಭೂರಿತರಾ ಕೀರ್ತಿ ಅಥೋ ಬುದ್ಧಿ ಪ್ರಜಾಯತೆ. ಜ್ಞಾನಿಗಳ ಸಹವಾಸದಿಂದ ಕೀರ್ತಿ ಜಾಸ್ತಿ ಬರುತ್ತೆ. ಯಾಕೆಂದ್ರೆ ಹೇಗೆ ನಡ್ಕೊಳ್ಬೇಕು, ನಡೆ ನುಡಿಗಳಿಂದ ಅವನು ಖ್ಯಾತನಾಗ್ತಾನೆ. ಯಾವ ರೀತಿ ಮಾತನಾಡಬೇಕು, ಖ್ಯಾತಿ ಬರುತ್ತೆ. ಆಮೇಲೆ ಅಥೋ ಬುದ್ಧಿ ಪ್ರಜಾಯತೆ, ಖ್ಯಾತಿಗೆ ಕಾರಣವಾದ ಬುದ್ಧಿ ಹುಟ್ಟುತ್ತೆ. ಪರೇತಾಂ ಅಪರೇತಾಂ ಚ ಪರೇಭ್ಯಶ್ಚೈವ ಯೇ ಪರೇ. ಅದರಿಂದಾಗಿ ಬ್ರಾಹ್ಮಣರನ್ನ ಜಾತಿಯಿಂದ ಅಲ್ಲ, ಜ್ಞಾನದಿಂದ ಯಾರು ಬ್ರಾಹ್ಮಣರಾಗಿರ್ತಾರೋ ಅವರನ್ನು ಕಾಡಿಸಬಾರದು, ಪೀಡಿಸಬಾರದು. ಯಾವ ರೀತಿ ದೊಡ್ಡ ಸಮುದ್ರದಲ್ಲಿ ಎಸೆದ ಮಣ್ಣಿನ ಹೆಂಟೆ ಕರಗಿ ಹೋಗ್ತದೋ ಆ ರೀತಿ ವೇದವನ್ನು ತಿಳಿದ ಬ್ರಾಹ್ಮಣರಲ್ಲಿ, ವೇದವನ್ನು ತಿಳಿದ ಜ್ಞಾನಿಗಳಲ್ಲಿ, ಬ್ರಾಹ್ಮಣರಲ್ಲಿ ಅನ್ನೋದಕ್ಕಿಂತ ವೇದವನ್ನು ತಿಳಿದ ಜ್ಞಾನಿಗಳಲ್ಲಿ ಜೊತೆಗೂಡಿದರೆ ಕಣ್ಮರೆಯಾಗಿ ಹೋಗುತ್ತೆ. ಅದರಿಂದಾಗಿ ದೇವತೆಗಳು ಕೂಡ ನೋಡು ಬ್ರಾಹ್ಮಣರನ್ನ ಗೌರವಿಸ್ತಾರೆ. ಈ ಭೂಮಿಯ ಮಾತನ್ನ ಕೇಳಿ ಸಾಧು ಸಾಧ್ವಿತಿತಾ ಮುಕ್ತ್ವಾ, ಓ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ
ಮೇದಿನೀಂ ಪರ್ಯಪೂಜಯತ್. ಭೂದೇವಿಯನ್ನು ದೇವರು ಸತ್ಕರಿಸಿದನಂತೆ. ಅದರಿಂದ ಜ್ಞಾನಿಗಳನ್ನ, ಓ ಪಾರ್ಥ, ಕುಂತಿಯ ಮಗನೇ ಅಂದರೆ ಧರ್ಮರಾಜನಿಗೆ ಪಾರ್ಥ ಅಂತ ಹೇಳಿದ್ದು, ಗೌರವಿಸು. ಗೀರ್ಭಿರ್ಮಂಗಲಯುಕ್ತಾಭಿಃ ಅನುಧ್ಯೇಯುಸ್ಸು ಪೂಜಿತಾಃ ಸರ್ವಾನ್ನೋದ್ವಿಷತಸ್ತಾತ ಬ್ರಾಹ್ಮಣ ಜಾತಮನ್ಯವಃ. ನೋಡಿ, ಜ್ಞಾನಿಗಳಿಗೆ ಸಿಟ್ಟು ಬರುವ ಹಾಗೆ ಮಾಡಬೇಡಿ. ಈ ವಿಚಾರದಲ್ಲಿ ಅತ್ರ ಗಾಥಾ ಬ್ರಹ್ಮಗೀತಾ ಕೀರ್ತಯಂತಿ ಪುರಾವಿದಃ. ಬ್ರಹ್ಮದೇವರು ಹೇಳಿದ ಮಾತು. ಬ್ರಾಹ್ಮಣರ ಲಕ್ಷಣ ಏನಿರಬೇಕು? ಯಾಕೆಂದ್ರೆ ಬ್ರಾಹ್ಮಣರು ಅಂತ ಯಾರನ್ನು ಗುರುತಿಸೋದು? ಬ್ರಹ್ಮದೇವರು ಹೇಳಿದ ಮಾತು. ನ ಓನ್ಯದೇಹ ಕರ್ತವ್ಯಂ ಕಿಂಚಿದೂರ್ಧ್ವಾಯನಂ ವಿಧಿ ಯುಕ್ತಂ ಗೋಪಾಯತ ಬ್ರಹ್ಮ ಶ್ರೇಯೋ ವಸ್ತ್ವಸ್ತು ಶೋಭನಂ. ಏನು ಮಾಡಿ ಬಿಡಿ, ಎಲೈ ಬ್ರಾಹ್ಮಣರೇ, ವೇದದ ಬಗೆಗೆ ಜಾಗೃತರಾಗಿರಿ. ಸ್ವಮೇವ ಕುರುವತಾಂ ಕರ್ಮ ಶ್ರೀರ್ವೋ ಬ್ರಾಹ್ಮೀ ಭವಿಷ್ಯತಿ ಬ್ರಾಹ್ಮಣ್ಯಂ ಸರ್ವಭೂತಾನಾಂ ಪ್ರಗ್ರಹಂಚ ಗಮಿಷ್ಯಥಾ. ನೀವು ನಿಮ್ಮ ಕೆಲಸ ಇದ್ರೆ ಮಾಡಿದ್ರೆ ಆಯಿತು, ನಿಮ್ಮ ಅಧ್ಯಯನವನ್ನು ಮಾಡಿದರೆ ಸಾಕು, ಎಲ್ಲ ಜೀವರು ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ. ಯಾಕೆಂದ್ರೆ ಜ್ಞಾನ ಕೊಡ್ತಾನೆ. ಆದ್ದರಿಂದ ನ ಶೂದ್ರ ಕರ್ಮ ಕರ್ತವ್ಯಂ ಬ್ರಾಹ್ಮಣೇನ ವಿಪಶ್ಚಿತ ಶೌದ್ರಂ ಹಿ ಕುರ್ವತ ಕರ್ಮ ಬ್ರಾಹ್ಮಿ ಶ್ರೀರುಪರುಧ್ಯತೆ. ಅದರಿಂದಾಗಿ ಅದನ್ನು ಬಿಟ್ಟು ಬೇರೆ ಕೆಲಸಗಳನ್ನು ಮಾಡದಿರಿ. ಶ್ರೀಶ್ಚ ಬುದ್ಧಿಶ್ಚ ತೇಜಶ್ಚ ವಿಭೂತಿಶ್ಚ ಪ್ರತಾಪಿನಿ ಸ್ವಾಧ್ಯಾಯೇನೈವ ಮಾಹಾತ್ಮ್ಯಂ ವಿಮಲಂ ಪ್ರತಿಪತ್ಸ್ಯಥಾ. ನೀವು ಸ್ವಾಧ್ಯಾಯ ಮಾಡಿದರೆ ಸಾಕು. ಕೀರ್ತಿ, ಬುದ್ಧಿ, ತೇಜಸ್ಸು, ಸಂಪತ್ತು ಇದೆಲ್ಲ ಸ್ವಾಧ್ಯಾಯದಿಂದಲೇ ಬರುತ್ತೆ. ಆ ಮಹತ್ವ ಬರೋದೇ ಶಾಸ್ತ್ರವನ್ನ, ವೇದವನ್ನ ಚಿಂತನೆ ಮಾಡೋದರಿಂದ. ಹುತ್ವಾಚಾಹವನೀಯಾದಿ, ಅಗ್ನಿಯಲ್ಲಿ ಪೂಜಿಸಿರಿ. ವೇದಗಳನ್ನು ಅಧ್ಯಯನ ಮಾಡ್ರಿ. ಆಗ ಶ್ರಿಯ ಬ್ರಾಹ್ಮ್ಯಾನುಕಲ್ಪಿತಾ, ನಿಮ್ಮನ್ನ ಒಲಿದು ಬರ್ತಾಳೆ ಲಕ್ಷ್ಮಿ. ಅದರಿಂದಾಗಿ ನೀವು ಎಲ್ಲ ಬಯಕೆಗಳನ್ನು ಪಡೆಯುತ್ತೀರಾ. ಬಯಕೆ ಕಡಿಮೆ ಮಾಡಿಕೊಂಡ್ರೆ ಇದ್ದದ್ದೇ ಬಹಳ ಚೆನ್ನಾಗಿರುತ್ತೆ, ಅದು ಬೇರೆ. ನಿಮ್ಮ ಎಲ್ಲ ಬಯಕೆಗಳು ಈಡೇರುತ್ತವೆ. ಅದರಿಂದ ನೀವು ಮಾಡಬೇಕಾದದ್ದನ್ನ ಮಾಡಿ. ನಿಮಗೆ ಎಲ್ಲವೂ ತಪಸ್ಸಿನಿಂದ ಸಾಧ್ಯ. ನೀವು ಸ್ವಾಧ್ಯಾಯವನ್ನ ಚೆನ್ನಾಗಿ ರೂಢಿಸಿಕೊಂಡ್ರೆ ಎಲ್ಲರೂ ನಿಮ್ಮನ್ನ ಗೌರವಿಸುತ್ತಾರೆ. ಅರಕ್ಷಿತಾಶ್ಚ ಯುಷ್ಮಾಭಿಃ ವಿರುದ್ಧಾಯಾಂತಿ ವಿಪ್ಲವಂ. ನೀವು ರಕ್ಷಣೆ ಮಾಡದಿದ್ದರೆ ಪ್ರಜ್ಞೆಯಿಂದ ವಿಪ್ಲವ ಆಗತ್ತೆ, ಉಲ್ಲೋಲ ಕಲ್ಲೋಲ ಆಗತ್ತೆ. ಇದು ಬ್ರಹ್ಮಗೀತೆ. ಯಾಕೆ ಬ್ರಹ್ಮದೇವರ ಈ ಗೀತೆ ಬ್ರಾಹ್ಮಣರನ್ನ ಕುರಿತು ಯಾಕೆ? ವಿಪ್ರಾನುಕಂಪಾರ್ಥಮಿದಂ. ಯಾವುದ್ಯಾವುದೋ ಕೆಲಸದಲ್ಲಿ ತೊಡಗಿ ಹಾಳಾಗಬಾರದು ಅಂತ ಬ್ರಾಹ್ಮಣರ ಮೇಲಿನ ಅನುಕಂಪದಿಂದ ಬ್ರಹ್ಮದೇವರು ಹೇಳಿದ ಗೀತೆ ಇದು ಅಂತ ಬ್ರಹ್ಮಗೀತೆ. ಈ ರೀತಿ ರಾಜರೇನಿದ್ದಾರೆ ಅವರು ದುರಾಸದಾಶ್ಚ ಚಂಡಾಶ್ಚ, ಅವರು ಬಹಳ ಭಯಂಕರರು. ಸಿಂಹಸತ್ವಾಶ್ಚ, ಸಿಂಹದಂತೆ ಪರಾಕ್ರಮ, ಹುಲಿಯಂತೆ ಪರಾಕ್ರಮ, ಈ ತರಹ ಎಲ್ಲ ಇರ್ತಾರೆ. ಇವರೆಲ್ಲರನ್ನ ಬಗ್ಗಿಸ್ಲಿಕ್ಕೆ ಕಣ್ಣಿನಿಂದಲೇ ಹಣಿಯುವ ಬ್ರಾಹ್ಮಣ ಇರಬೇಕು. ವಿಭಾವ್ಯ ಭಾವಿನ ಕೇಚಿತ್ ತಥಾ ಚಕ್ಷುರ ಹಣಪ್ಪರೇ. ಬೇರೆ ಬೇರೆ ದೇಶದ ಬ್ರಾಹ್ಮಣರಿದ್ದಾರೆ, ಮೇಕಲರು, ದ್ರಮಿಳರು,
ಪುಂಡ್ರರು, ಕೋಕರು, ಆಂಗಿರತರು, ಶೌಂಡಿಕರು, ಗರದರು, ಚೋಲರು, ಕಿರಾತರು, ಯವನರು, ಯಾವ ಕ್ಷತ್ರಿಯ ಜಾತಿಗಳಿದ್ದೆ ಇವರೆಲ್ಲ ಬ್ರಾಹ್ಮಣರನ್ನ ನಿಗ್ರಹಿಸಿದ್ರಿಂದ, ಬ್ರಾಹ್ಮಣರಿಗೆ ವಿರುದ್ಧವಾಗಿ ನಡೆದುಕೊಂಡದ್ದರಿಂದ ಹೀಗಾಗಿದ್ದು. ಬ್ರಾಹ್ಮಣಾನಾಂ ಪರಿಭವಾತ್ ಅಸುರಾಸ್ತಲಿಲೇಚಯಾ, ಬ್ರಾಹ್ಮಣರನ್ನ, ವೇದವನ್ನು ಓದಿದವರನ್ನ ಗೌರವಿಸದೇ ಇರೋದ್ರಿಂದ ಅಸುರರು ಅವತ್ತು ನೀರಿನಲ್ಲಿ ಮಲಗಬೇಕಾಯಿತು. ಕಚನನ್ನ ವ್ಯರ್ಥವಾಗಿ ಕತ್ತರಿಸಿ ಶುಕ್ರಾಚಾರ್ಯರಿಗೆ ತಿನ್ನಿಸಿ ಅವರಿಗೇನೇ ಗೌರವ ಕೊಡಲಿಲ್ಲ. ಅದರಿಂದ ಹಾಗೆ ಮಾಡಬೇಡಿ, ಜ್ಞಾನಿಗಳನ್ನು ಗೌರವಿಸಿ. ಪ್ರತಿಗ್ರಹೇಣ ತೇಜೋಹಿ ವಿಪ್ರಾಣಾಂ ಶಾಮ್ಯತೆ ನಘ, ಪ್ರತಿಗ್ರಹಂ ಯೇ ನೇಚ್ಛೇಯು ತೇಪಿ ರಕ್ಷಾಸ್ತ್ವಯಾ ನಘ. ನೀನು ಕೊಡುವುದನ್ನು ತಗೊಂಡ್ರೆ ಬ್ರಾಹ್ಮಣರ ಸಂಪತ್ತು, ಬ್ರಾಹ್ಮಣರ ತಪಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ದಾನವನ್ನು ಬಯಸದ ಕೆಲವು ಬ್ರಾಹ್ಮಣರು ಇರ್ತಾರೆ, ಅವರನ್ನು ನೀನು ರಕ್ಷಣೆ ಮಾಡಲೇಬೇಕು. ಹೀಗೆ ಅನುಶಾಸನ ಪರ್ವದಲ್ಲಿ 34ನೇ ಅಧ್ಯಾಯ ಆಯಿತು. ಇನ್ನು ಮುಂದೆ ಶಕ್ರ ಶಂಬರ ಸಂವಾದ ಇದೆ. ಏನು ಅಂತ, ಶಂಬರ ಮತ್ತೆ ಇಂದ್ರನ ಅದ್ಭುತವಾದ ಸಂವಾದ ಇದೆ. ನಾವು ಬ್ರಹ್ಮಗೀತೆಯನ್ನು ಕೇಳಿದೆವು, ಹಾಗೆ ಇಂದ್ರ ಮತ್ತೆ ಶಂಬರ ಅಂದರೆ ದೊಡ್ಡ ರಾಕ್ಷಸ, ಅವರ ಸಂವಾದ ಇದೆ. ಅವರನ್ನ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.